ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾಚಾರ್ಯರ 37 ಗ್ರಂಥಗಳು. ಆ ಗ್ರಂಥಗಳ ಒಂದೊಂದು ಗ್ರಂಥಗಳ ಬಗ್ಗೆ ಸಾರಾಂಶವನ್ನು ಮಾತ್ರ ತಿಳಿಯುವ ಒಂದು ಯೋಜನೆಯಲ್ಲಿ ಮೊದಲಿನ ಒಂದು ಗ್ರಂಥವನ್ನು ತೆಗೆದುಕೊಂಡಿದ್ದು ತಂತ್ರಸಾರ. ತಂತ್ರಸಾರ ಎಂಬುವಂತಹ ಗ್ರಂಥ ಅತಿ ಉಪಯುಕ್ತವಾದಂತಹ ಗ್ರಂಥ. ನಮ್ಮ ಮಾಧ್ವರಿಗೆ ಅವಶ್ಯವಾಗಿ ಓದಲೇಬೇಕು. ಅವುಗಳಲ್ಲಿ ಇರುವ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾದದ್ದು ಅವಶ್ಯ ಇದೆ. ಶ್ರೀಮದಾಚಾರ್ಯರು ಆ ಗ್ರಂಥವನ್ನು ರಚಿಸುವುದಕ್ಕೆ ಕಾರಣಗಳು ಬಹಳವಿದೆ. ಒಂದು ಕಾರಣ, ಭಗವಂತ ಇದನ್ನು ಬಹಳವಾಗಿ ಗ್ರಂಥವನ್ನು, ತಂತ್ರಸಾರ ಎನ್ನುವುದು ದೇವರಿಂದ ರಚಿತವಾದ ಒಂದು ಗ್ರಂಥ ಇದೆ. ಅದರಲ್ಲಿ ಬಹಳ ರೀತಿಯಲ್ಲಿ ಹೇಳಿದಂತಹದ್ದನ್ನು ಅನುಷ್ಠಾನ ನಿತ್ಯದಲ್ಲಿಯೂ ಮಾಡಬೇಕು ಅಂತನ್ನುವುದಕ್ಕೆ ಸಂಗ್ರಹ ಮಾಡಿಕೊಟ್ಟಂತಹದ್ದು ಈ ತಂತ್ರಸಾರ ಎಂಬುವಂತಹದ್ದು ಒಂದು. ಇನ್ನೊಂದು, ಕೆಲವೊಬ್ಬರು ತಪ್ಪಾದಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅದನ್ನು ಎಲ್ಲ ಕಡೆಗೂ ಕೂಡ ಹರಡಿಸಿಬಿಟ್ಟಿದ್ರು. ಅವುಗಳೆಲ್ಲವೂ ಕೂಡ ಸರಿಯಾದ ಮಂತ್ರ ಇಲ್ಲ, ಅವುಗಳು ಸಿದ್ಧಿಯನ್ನು ಕೊಡುವುದಿಲ್ಲ ಎನ್ನುವುದಾಗಿ ತಿಳಿಸುವುದಕ್ಕಾಗಿ ಸರಿಯಾದ ಯಾವ ರೀತಿಯಾಗಿ ದೇವರಿಂದ ಹೇಳಲ್ಪಟ್ಟ ಮಂತ್ರಗಳು ಇದೆಯೋ, ಬ್ರಹ್ಮದೇವರಿಗೆ ಏನು ಆ ದೇವರು ಉಪದೇಶವನ್ನು ಮಾಡಿದ್ದಾನಲ್ಲ, ಆ ಎಲ್ಲ ಮಂತ್ರಗಳನ್ನು ಕೂಡ ಅವರು ಒಂದು ಕಡೆಗೆ, ಅಷ್ಟು ಮಂತ್ರಗಳನ್ನು ಅನುಷ್ಠಾನ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಯಾವುದು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕೋ ಮಂತ್ರಗಳು, ಆ ಎಲ್ಲ ಮಂತ್ರಗಳನ್ನು ಕೂಡ ಅವರು ತಿಳಿಸಿಕೊಡುವುದಕ್ಕಾಗಿ ಬರೆದಂತಹ ಗ್ರಂಥ ಈ ತಂತ್ರಸಾರ ಎನ್ನುವಂತಹದ್ದು. ಯಾವತ್ತೋ ಹ್ಯನುಷ್ಠಾನೆ ಕರ್ಮಪೂತಿರ್ನ ವಿದ್ಯತೆ ತಾವತ್ ಸಮಸ್ತಂ ಕಥಿತಂ ಹ್ಯಸ್ಮಿನ್ ತಂತ್ರೇ ಯಥಾ ವಿಧಿ ಅಂತ ಶ್ರೀಮದಾಚಾರ್ಯರು ತಾವೇ ಹೇಳಿದ ರೀತಿಯಲ್ಲಿ, ಕರ್ಮದ ಪೂರ್ತಿಯಾಗಬೇಕಾದರೆ ಸಾಮಾನ್ಯ ಎಷ್ಟು ನಾವು ಅನುಷ್ಠಾನವನ್ನು ಮಾಡಿರಬೇಕೋ ಆ ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ವಿಷಯಗಳನ್ನು ಈ ತಂತ್ರಸಾರದಲ್ಲಿ ನಾವು ಯಥಾವಿಧಿಯಾಗಿ ತಿಳಿಸಿಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನೇನು ಇದೆ ಇದರಲ್ಲಿ ಅಂತಂದರೆ, ಸಾಮಾನ್ಯವಾಗಿ 4 ಅಧ್ಯಾಯಗಳಿಂದ ಕೂಡಿದ್ದು ಮಹಾಮಂತ್ರಗಳು, ವಿಷ್ಣು ಮಂತ್ರಗಳು, ವೈಷ್ಣವ ದೇವತಾ ಮಂತ್ರಗಳು, ದೇವರ ಪೂಜಾ ಪದ್ಧತಿಯ ಬಗ್ಗೆ, ತತ್ವನ್ಯಾಸ, ಮಾತೃಕಾನ್ಯಾಸ, ಪೀಠ ಪೂಜೆ, ಆವರಣ ಪೂಜೆ, ಕಲಶ ಪೂಜೆ, ಹೋಮಕುಂಡಗಳನ್ನು ಹಾಕುವ ವಿಧಾನಗಳು, ಹೋಮಕುಂಡದ ನಿರ್ಮಾಣಗಳು, ಹೋಮದ ದ್ರವ್ಯಗಳು, ಪ್ರತಿಮಾ ನಿರ್ಮಾಣಗಳು, ಪ್ರತಿಮಾ ನಿರ್ಮಾಣಗಳ ಶಿಲಾ ವಿಚಾರಗಳು, ಪ್ರತಿಮಾ ಲಕ್ಷಣಗಳು, ದೇವತಾಲಯಗಳ ನಿರ್ಮಾಣಗಳು ಹೇಗೆ ಮಾಡಬೇಕು, ಶಿಲಾ ಪರೀಕ್ಷಾ ವಿಧಿ ಹೇಗಿದೆ, ದೇವತಾ ಪ್ರತಿಷ್ಠಾಪನ ವಿಧಿ ಹೇಗಿದೆ, ಅಧಿವಾಸಾದಿ ವಿಧಿಗಳು ಹೇಗೆ, ಅಂಕುರಾರ್ಪಣ ವಿಧಿ ಹೇಗೆ, ಸಂಪ್ರೋಕ್ಷಣ ವಿಧಿ ಹೇಗೆ, ಜೀರ್ಣವಾದ ದೇವಾಲಯಗಳನ್ನು ಉದ್ಧಾರ ಮಾಡುವುದು ಹೇಗೆ, ವಾಸ್ತು ಪೂಜಾ ಹೇಗೆ, ಯಂತ್ರಲೇಖ ಕ್ರಮ ಹೇಗೆ, ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಅಷ್ಟಾಂಗ ಯೋಗಗಳು ಹೇಗೆ, ಸುಷುಮ್ನ ಮೊದಲಾದ ನಾಡಿಗಳ ಬಗ್ಗೆ ವಿವರಣೆಗಳು, ಇಷ್ಟು ಮಾಹಿತಿಗಳನ್ನು 4 ಅಧ್ಯಾಯಗಳಲ್ಲಿ ಸೇರಿದ ರೀತಿಯಲ್ಲಿ ಶ್ರೀಮದಾಚಾರ್ಯರು ಸಂಗ್ರಹವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಇಂತಹ ತಂತ್ರಸಾರವನ್ನು ತಿಳಿದುಕೊಳ್ಳುವುದರಿಂದಲೂ ಯಾವ ನಮಗೆ ಫಲ ಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆಯೋ ಆ ಫಲವನ್ನು ಈ ಗ್ರಂಥ ಕೊಡುತ್ತದೆ ಅಂತೆನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ. ಸ್ವಯಂ ಶ್ರೀಮದಾಚಾರ್ಯರು 2 ಗ್ರಂಥಗಳಿಗೆ ಮಾತ್ರ ಫಲವನ್ನು ಹೇಳಿದ್ದಾರೆ. ಒಂದು, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಧ್ಯಯನ ಮಾಡುವುದರಿಂದ ಫಲ ಏನು ಅಂತೆನ್ನುವುದನ್ನು ಅಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ತಂತ್ರಸಾರವನ್ನು ಕೂಡ ಓದುವುದರಿಂದ ಫಲವಿದೆ. ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭಿಷ್ಟ ಸಿದ್ಧಿದ. ಶ್ರೀಮದಾಚಾರ್ಯರು ಸುಲಭವಾಗಿ ಎಲ್ಲ ಕಡೆಗೂ ಕೂಡ ಫಲಗಳ ಸಿದ್ಧಿ
ಈ ಇದನ್ನು ಮಾಡಿದರೆ ಈ ಫಲ ಸಿಗ್ತದೆ ಎನ್ನುವಂತಹದ್ದನ್ನ ಯಾವ ಗ್ರಂಥದಲ್ಲಿಯೂ ಕೂಡ ತಿಳಿಸಿಕೊಟ್ಟಿಲ್ಲ. ತಿಳಿಸಿಕೊಟ್ಟಂತಹ ಗ್ರಂಥ ಅದು ಎರಡೇ ಎರಡು, ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಮತ್ತೊಂದು ತಂತ್ರಸಾರ ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಕೇವಲ ಇದನ್ನು ಓದಿದರೆ ಸಾಕು, ಎಲ್ಲ ತರಹದ ಫಲ, ಎಲ್ಲ ಜಪದ ಸಿದ್ಧಿ, ಎಲ್ಲ ತರಹದ ಜ್ಞಾನಗಳು ಕೂಡ ನಮಗೆ ಬರ್ತದೆ. ಅಂದ ಮೇಲೆ ಓದುವುದರಿಂದಲೇ ಇಷ್ಟು ಅಂತಂದ ಮೇಲೆ ತಿಳಿದುಕೊಳ್ಳುವುದರಿಂದ, ಅನುಷ್ಠಾನ ಮಾಡುವುದರಿಂದ ಹೆಚ್ಚು ಹೆಚ್ಚು ಪುಣ್ಯಗಳು ಈ ತಂತ್ರಸಾರದಿಂದ ಬರ್ತದೆ. ಆದ್ದರಿಂದ ಇದನ್ನ ಎಲ್ಲರೂ ಕೂಡ ಸಿದ್ಧಿಯಾಗಬೇಕು. ಜಪಾದಿಗಳ ಎಲ್ಲ ಮಂತ್ರಗಳ ಸಿದ್ಧಿಯಾಗುವುದಕ್ಕಾಗಿ ಪಠನೆಯನ್ನ ಮಾಡುವಂತಹದ್ದು. ಅಂತಹ ಈ ತಂತ್ರಸಾರ ಅತಿ ಉಪಯುಕ್ತವಾದಂತಹದ್ದು. ಜಪಗಳ ಮಂತ್ರ ಅವುಗಳು ಯಾಕೆ ಬೇಕು, ಅವುಗಳು ಯಾವುದು, ಪೂಜೆ ಯಾವುದು, ಅದರ ಬಗ್ಗೆಯೂ ತಿಳಿಸಿಕೊಡ್ತಾರೆ. ಇತ್ಯಾದಿ ವಿವಿಧ ವಿಧವಾದ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ ತಂತ್ರಸಾರ ಆ 20, ನಾವು 24 ಅವತಾರಗಳನ್ನ, ಕೇಶವಾದಿ ಚತುರ್ವಿಂಶತಿ ರೂಪಗಳನ್ನ ಏನು ನೋಡ್ತೇವೆ, ಅವುಗಳ ವಿಚಾರವನ್ನು ಕೂಡ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆ 4 ಅಧ್ಯಾಯಗಳಿಂದ ಕೂಡಿದ ಆ ತಂತ್ರಸಾರಗಳು ವಿಚಿತ್ರವಾದ ರೀತಿಯಲ್ಲಿ ಕೆಲವೊಂದು ದೇವರ ಅನುಸಂಧಾನಗಳನ್ನು ಕೂಡ ಇವುಗಳಲ್ಲಿ ಹೇಳಿದ್ದಾರೆ. ಹೇಗೆ ಹೇಗೆ ಜಪಾದಿಗಳನ್ನು ಮಾಡಬೇಕು, ಯಾವ ಜಪದಿಂದ ಯಾವ ತರಹದ ಸಿದ್ಧಿ ಎನ್ನುವುದು ನಮಗೆ ಆಗ್ತದೆ, ಇತ್ಯಾದಿಗಳು ಎಲ್ಲವೂ ಕೂಡ ಶ್ರೀಮದಾಚಾರ್ಯರು ಆ ದೇವರು ಮಾಡಿದಂತಹ ಸಂಪೂರ್ಣವಾದ ತಂತ್ರಸಾರದ ಸಾರಭಾಗವನ್ನ ಮಾಡುವ ಒಂದು ಅದರಿಂದ ಫಲವನ್ನು ಪಡೆಯುವುದಕ್ಕಾಗಿ ಅವರು ಈ ತರಹದ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಮಾ ಲಕ್ಷಣ ಹೇಗಿರಬೇಕು, ಪ್ರತಿಮಾ ಹೇಗಿರಬೇಕು ಇತ್ಯಾದಿಗಳನ್ನು ಹೇಳಿದ್ದಾರೆ. ಚಕ್ರಾಬ್ಜ ಮಂಡಲ ಹೇಗಿರಬೇಕು, ಅದರಲ್ಲಿ ಆ ಚಕ್ರಾಬ್ಜ ಮಂಡಲವನ್ನು ಇಟ್ಟುಕೊಂಡು ತೀರ್ಥಾದಿಗಳನ್ನು ಮಾಡಬೇಕು, ಈ ವಿಷಯವನ್ನ ಹೇಳಿದ್ದಾರೆ. ಮಂಗಳ ದ್ರವ್ಯಗಳು ಯಾವುದು ಅಂತ ತಿಳಿಸಿಕೊಡ್ತಾರೆ. ಗರ್ಭ ಇರುವಂತಹ ಶಿಲೆ ಅಂದ್ರೆ ಏನು ಅದನ್ನು ತಿಳಿಸಿಕೊಡ್ತಾರೆ. ವಾಸ್ತು ಪುರುಷ ಅಂದ್ರೆ ಯಾರು, ಅವರನ್ನ ಯಾಕೆ ಆವಾಹನಾದಿಗಳನ್ನ ಮಾಡಬೇಕು, ಪ್ರತಿಮೆಯಲ್ಲಿ ಅನುಸಂಧಾನಾದಿಗಳನ್ನ ಹೇಳಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಪ್ರತಿಯೊಂದು ಮಂತ್ರಗಳ ಆ ಪ್ರತಿಮಾದಿಗಳಲ್ಲಿ ಆವಾಹನಾದಿಗಳನ್ನ ತಿಳಿಸಿಕೊಡ್ತಾರೆ. ಪ್ರಣವ ಮಂತ್ರ, ವಾಸುದೇವ ದ್ವಾದಶ ಮಂತ್ರ, ಪುರುಷಸೂಕ್ತ ಮಂತ್ರ, ವಿಷ್ಣು ಷಡಾಕ್ಷರ ಮಂತ್ರ, ಅಷ್ಟಾಕ್ಷರ ನಾರಾಯಣ ಮಂತ್ರ, ವ್ಯಾಹೃತಿ ಮಂತ್ರ, ಬ್ರಹ್ಮಗಾಯತ್ರಿ ಮಂತ್ರ, ಮಾತೃಕಾ ಮಂತ್ರ, ವಿಷ್ಣು ಗಾಯತ್ರಿ, ಆಮೇಲೆ ತ್ರಯಸ್ತ್ರಿಂಶದಕ್ಷರ ವರಾಹ ಮಂತ್ರ, ಸಪ್ತಾಕ್ಷರ ಭೂವರಾಹ ಮಂತ್ರ, ಅದಾದ ಮೇಲೆ ಚತುರ್ದಶಾಕ್ಷರ ಭೂವರಾಹ ಮಂತ್ರ, ಶೀಕರಾಷ್ಟಾಕ್ಷರ ಮಂತ್ರ, ದ್ವಾತ್ರಿಂಶದಕ್ಷರ ನೃಸಿಂಹ ಮಂತ್ರ, ಚತುರ್ವಿಂಶತ್ಯಕ್ಷರ ನೃಸಿಂಹ ಮಂತ್ರ, ನೃಸಿಂಹ ಗಾಯತ್ರಿ ಮಂತ್ರ, ಷಡಾಕ್ಷರ ಹಂಸ ಮಂತ್ರ, ಸಪ್ತಾಕ್ಷರ ಹಂಸ ಮಂತ್ರ, ಅಷ್ಟಾಕ್ಷರ ಹಂಸ ಮಂತ್ರ, ದಿದಿವಾಮನ ಮಂತ್ರ, ತ್ರಿವಿಕ್ರಮ, ದಾಶರಥಿ, ಏಕಾಕ್ಷರ ದಾಶರಥಿ ಇತ್ಯಾದಿಗಳು, ಲಕ್ಷ್ಮಿ, ವಾಯು, ಬ್ರಹ್ಮ, ಸರಸ್ವತಿ, ಭಾರತಿ, ಶಿವರೇ ಮೊದಲಾದಂತಹ ಅವರ ಮಂತ್ರಗಳು, ಇವುಗಳೆಲ್ಲವೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಸೃಷ್ಟಿ ಸ್ಥಿತಿ ಲಯನ್ಯಾಸಗಳ ಬಗ್ಗೆ ಅವರು ವಿಶೇಷವಾಗಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಇವುಗಳಲ್ಲಿ ಧ್ಯಾನದ ಅಂಗಗಳು ಯಾವುದು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಇವುಗಳಲ್ಲಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಇವುಗಳ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಈ ಅತ್ಯುತ್ತಮವಾದ ಅಪರೂಪವಾದ ಯಾರೂ ಕೂಡ ತಿಳಿಸಿಕೊಡದೇ ಇರುವಂತಹ ವಿಚಿತ್ರವಾದ ಆ ಮಂತ್ರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟೋ ಜನರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವ್ಯಾಸತೀರ್ಥಕೃತ ಟೀಕಾ, ವಾದಿರಾಜಕೃತ ಟೀಕಾ, ವೇದವೇದ್ಯ ಮಾಡಿದವರು ಮತ್ತು ಅವರು ಟೀಕಾ ಮಾಡಿದ್ದಾರೆ. ನರಸಿಂಹಾಚಾರ್ಯರು ಟೀಕೆಯನ್ನು ಮಾಡಿದ್ದಾರೆ. ಚಲಾರಿ ಶೇಷಾಚಾರ್ಯರು ಮಾಡಿದ್ದಾರೆ. ಬಿದರಳ್ಳಿ ವೆಂಕಟಪತ್ಯಾಚಾರ್ಯರು ಮಾಡಿದ್ದಾರೆ. ವಿದ್ಯಾಧೀಶ ತೀರ್ಥರ ಶಿಷ್ಯರು ತಾಮ್ರಪ್ರಾಣಿ ಆನಂದ ತೀರ್ಥಾಚಾರ್ಯರು, ತಾಮ್ರಪ್ರಾಣಿ ಶ್ರೀನಿವಾಸಾಚಾರ್ಯರು, ಬಿದರಳ್ಳಿ ಶ್ರೀನಿವಾಸ ತೀರ್ಥರು, ರಘುನಾಥ ತೀರ್ಥರು, ರಾಮದಾಸಾಚಾರ್ಯರು, ಹೀಗೆ ಎಷ್ಟೋ ಜನ, 24 ಜನ ಇವುಗಳಿಗೆ ವ್ಯಾಖ್ಯಾನವನ್ನು ಬರೆದು ಅದರ ಮಹತ್ವವನ್ನ
ಅದರಲ್ಲಿ ಇರುವ ವಿಷಯವನ್ನ ಅವರು ತಿಳಿಸಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಇಂತಹ ಆ ತಂತ್ರಸಾರ ಪ್ರತಿನಿತ್ಯ ಪಠಣವನ್ನು ಮಾಡಿ ಅವುಗಳಿಂದ ಮಹತ್ವವನ್ನು ತಿಳಿದುಕೊಂಡು ಆ ಸರಿಯಾದ ರೀತಿಯಲ್ಲಿ ಪೂಜಾ ಮಂತ್ರ ಇವುಗಳ ಧ್ಯಾನವನ್ನು ನಾವು ಮಾಡುವುದರಿಂದ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅಂತಹ ಈ ತಂತ್ರಸಾರವನ್ನು ವಿಶೇಷವಾಗಿ ಅಧ್ಯಯನಾದಿಗಳು ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅಂತಹ ಭಗವಂತನ ಅನುಗ್ರಹ ನಮಗೆ ಆಗಿ ಈ ತಂತ್ರಸಾರಗಳ ಸರಿಯಾದ ರೀತಿಯಲ್ಲಿ ದೇವರ ಚಿಂತನೆಯನ್ನು ಅನುಷ್ಠಾನವನ್ನು ಕರ್ಮಗಳ ಅನುಷ್ಠಾನವನ್ನು ಮಾಡುವುದಕ್ಕೆ ಅನುಗ್ರಹವನ್ನು ಶ್ರೀಮದಾಚಾರ್ಯರ ಅಂತರ್ಯಾಮಿಯಾದ ಭಗವಂತನು ಮಾಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.